ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಸಂಖ್ಯೆ 751 ಸಹಕಾರ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರ ಕೊಟ್ಟಿದ್ದಾರೆ. ನಾನು ಕೇಳಿದ ಪ್ರಶ್ನೆ, ರಾಜ್ಯದ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಾಲ ಪಡೆಯುವ ರೈತರ ಸಂಖ್ಯೆ ಹೆಚ್ಚಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಂತ ಕೇಳಿದ್ದೆ. ಅವರು ಉತ್ತರ ಕೊಟ್ಟಿದ್ದಾರೆ. 24-25ನೇ ಸಾಲಿನಲ್ಲಿ ಒಟ್ಟು ಬೆಳೆ ಸಾಲ ಮತ್ತು ಮಧ್ಯಮಾವಧಿ ದೀರ್ಘಾವಧಿ ಸಾಲ ಸೇರಿ 12,612 ಜನರಿಗೆ ಮಾತ್ರ ಹೊಸದಾಗಿ ಸಾಲ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ ರೈತ ಕುಟುಂಬಗಳ ಸಂಖ್ಯೆ ಎಷ್ಟು? ಆ ರೈತರ ಕುಟುಂಬಗಳ ಸಂಖ್ಯೆನಲ್ಲಿ ಎಷ್ಟು ಕುಟುಂಬಗಳಿಗೆ ನಾವು ಸಾಲದ ನೆರವನ್ನು ಕೊಡ್ತಾ ಇದ್ದೀವಿ? ಸಚಿವರು ಇನ್ಯಾವುದನ್ನ ಇದೆಯೋ ಇಷ್ಟನಪ್ಪ? ಇದೆ, ಆಮೇಲೆ ಕೇಳ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ದು ರೈತರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಾ ಇದೆಯೋ ಅಂತ ಕೇಳಿದ್ರೆ ಹೌದು ಅಂತ ಒಪ್ಕೊಂಡಿದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಈ ಸಾಲಿನಲ್ಲಿ ಕೊಟ್ಟಿರ್ತಕ್ಕಂಥ ಸಾಲದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾವು ಮಾರ್ಚ್ ಅಂತ್ಯಕ್ಕೆ ಸುಮಾರು 25,000 ಕೋಟಿಯಷ್ಟು ಸಾಲ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೇವೆ. ಆ ಗುರಿಯಂತೆ ನಾವು ಹಂಚ್ತೇವೆ. ಮಾನ್ಯ ಸಭಾಪತಿಗಳೇ, ನಾನು ಕೇಳಿದ್ದು ಒಟ್ಟು ಜಮೀನು ಹೊಂದಿರತಕ್ಕಂಥ ರೈತ ಕುಟುಂಬಗಳ ಮಾಹಿತಿ ಇದೆಯಾ? ಈಗ ಜಮೀನು ಒಂದು ದಾಕ್ಷಣ ಅವರಿಗೆ ಸಾಲಕ್ಕೆ ಅರ್ಹತೆ ಇದೆ. ನಾನು ಕೇಳಿದ ಮಾಹಿತಿ ಇದೆಯಾ ನಿಮ್ಮ ಹತ್ರ? ನನ್ನ ಹತ್ರ ಅಲ್ಲ, ಇವ್ರ ಹತ್ರ ಇರ್ಬೇಕು. ಹತ್ತತ್ರ 60ರಿಂದ 65 ಲಕ್ಷ ಕುಟುಂಬಗಳು ಜಮೀನು ಹೊಂದಿರತಕ್ಕಂಥ ಕುಟುಂಬಗಳಿದಾವೆ. 63 ಲಕ್ಷ. ಅದೇ 60ರಿಂದ 65 ವ್ಯಾಪ್ತಿ ಅಂತ ಹೇಳಿದೆ. ಅಂದ್ರೆ ಆ ರೈತರುಗಳು ಯಾರಿದ್ದಾರೆ ಸಹಕಾರ ಸಂಸ್ಥೆಗಳಲ್ಲಿ ಸದಸ್ಯತ್ವ ಹೊಂದಿದ್ರೆ ಮಾತ್ರ ಸಾಲಕ್ಕೆ ಅರ್ಹರಿರ್ತಾರೆ ಅಷ್ಟೇ. ಎಲ್ಲಾ ರೈತರುಗಳು ವಿಷಯಕ್ಕೆ ಬರ್ತೀನಿ. ಸಹಕಾರಿ ಸಂಘಗಳಲ್ಲಿ, ಬಹುತೇಕ ಸಹಕಾರಿ ಸಂಘಗಳಲ್ಲಿ ಒಂದ್ಸರಿ ಒಳಗೆ ಸೇರ್ಕೊಂಡವರು ಬಾಗಿಲು ಹಾಕಿ ಕೇವಲ ಕಿಟಕಿಯಿಂದ ವ್ಯವಹಾರ ಮಾಡ್ತಾರೆ. ಯಾರಿಗೆ ಸಾಲ ಕೊಡಬೇಕು ಅನ್ನೋದು ಅರ್ಜಿ ತಗೊಳ್ಬೇಕಾದ್ರೆ ಅರ್ಜಿ ಇವ್ರಿಗೆ ಬೇಕಾದವ್ರದ್ದು ಅರ್ಜಿ ಮಾತ್ರ ತಗೊಳ್ತಾರೆ, ಉಳಿದವ್ರದ್ದು ಅರ್ಜಿನೂ ಕೂಡ ತಗೊಳ್ಳಲ್ಲ. ಅರ್ಜಿ ರಿಜೆಕ್ಟ್ ಮಾಡೋದು ಬೇರೆ ಪ್ರಶ್ನೆ, ಅರ್ಜಿ ಸ್ವೀಕಾರನೇ ಮಾಡಲ್ಲ. ರಾಜಣ್ಣ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ. ನೀವು ಅದರೊಳಗೆ ಅರ್ಧ ಕುಡಿದಿರೋರು ನೀವೇ ಒಳಗೆ ಸೇರಿದ್ಮೇಲೆ ನೆಟ್ಟು ಹಾಕಿ ಬೋಲ್ಟ್ ಹಾಕಿ ಬರೀ ಕಿಟಕಿಯಿಂದಲೇ ಈ ರೀತಿ ಎಲ್ಲ ಆರೋಪ ಮಾಡಬೇಡ್ರಿ. ಕಿಟಕಿಯಿಂದ ವ್ಯವಹಾರ ಮಾಡ್ತಾರೆ, ಅದ್ ಮಾಡ್ತಾರೆ, ಅದೆಲ್ಲ ನಿಮಗ್ ಗೊತ್ತಿರ್ಬೋದು, ನಮಗ್ ಗೊತ್ತಿಲ್ಲ. ಆ ರೀತಿ ಎಲ್ಲ ಆರೋಪ ಮಾಡಬೇಡಿ ದಯಮಾಡಿ. ಈಗ ಅದಕ್ಕಾಗಿ ಆ ರೀತಿ ಹೊಸದಾಗಿ ನೀವು ಕೊಟ್ಟರೆ ಏನ್ ಹೇಳಿದಿರಿ? 1523 ಅರ್ಜಿ ಮಾತ್ರ ಬಾಕಿ ಇದೆ ಅಂತ ಹೇಳಿದಿರಿ. ನನಗನ್ಸುತ್ತೆ ಇದು ಸತ್ಯಕ್ಕೆ ದೂರವಾಗಿರೋ ಸಂಗತಿ. ಯಾಕೆಂದ್ರೆ ನೀವೇನಾದ್ರು ಇದಕ್ಕೊಂದು ಆನ್ಲೈನ್ ವ್ಯವಸ್ಥೆಯನ್ನ ತಂದಿದ್ದೀರಾ ಸಾಲದ ಅರ್ಜಿ ಹಾಕ್ಲಿಕ್ಕೆ, ಅವಾಗ ಅವ್ರು ಸ್ವಯಂ ಪ್ರೇರಿತವಾಗಿ ಅರ್ಜಿ ಹಾಕ್ಬೋದು. ಅದಕ್ಕೇನಾರು ಆನ್ಲೈನ್ ವ್ಯವಸ್ಥೆಯನ್ನು ತರುವಂತ ರವಿ, 63 ಲಕ್ಷ ರೈತರಲ್ಲಿ 35 ಲಕ್ಷ ರೈತರಿಗೆ ಈಗಾಗಲೇ ಡಿಸಿಸಿ ಬ್ಯಾಂಕ್ಗಳು ಸಾಲ ಕೊಡ್ತವೆ. ಯಾರು ಹೊಸದಾಗಿ ಸಾಲ ಬಿಡ್ತಾರೋ ಅವ್ರಿಗೆ ಇನ್ನೂ ಹೆಚ್ಚಿಗೆ ಕೊಡ್ತೀವಿ. ಆದ್ರೆ ಯಾರನ್ನು ಬೋಲ್ಟ್ ಹಾಕಿ ಹೊರಗೆ ಹಾಕಕ್ ಬರಲ್ಲ, ಅಲ್ಲಿ ಕೊಡ್ಲೇಬೇಕು, ಕೊಡ್ತಾ ಇದ್ದಾರೆ. ಅಲ್ಲ, ಈಗ ನೀವು ಸೊಸೈಟಿ ಮಾನ್ಯ ಸಚಿವರೇ, ನೀವು ಹೇಳಿದ ಪ್ರಕಾರ ಇಲ್ಲ, ಇವ್ರು ಕೊಟ್ಟಿರೋ ಉತ್ತರದ ಪ್ರಕಾರ 29,26,910 ಜನ ರೈತರಿಗೆ ನೀವು ಸಾಲ ಕೊಟ್ಟಿದ್ದೀವಿ ಅಂತ ನೀವು ಮಾಹಿತಿ ಇದುವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿದಿರಿ. ಹೊಸದಾಗಿ ಸಾಲ ಕೊಟ್ಟಿರೋದು ಕೇವಲ 12,600 ಜನರಿಗೆ ಮಾತ್ರ. ಅದಕ್ಕೆ ನಾನು ಹೇಳಿದ್ದು, ಯಾರು ಸಾಲ ಕೇಳ್ತಾರೆ ಅವ್ರೆಲ್ರಿಗೂ ಸಾಲ ಕೊಡೋದಕ್ಕೆ ಏನಾದರೂ ಚಿಂತನೆ ನಡೆಸಿದ್ದೀರಾ? ಒಂದು. ಎರಡನೇದು, ನಿಮಗೆ ಸಾಲ ಮನ್ನಾ ಮಾಡುವ ಏನಾದ್ರು ಚಿಂತನೆ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದಿರಿ. ನನಗಿರೋ ಮಾಹಿತಿ ಪ್ರಕಾರ ಕಳೆದ 1 ವರ್ಷದಲ್ಲಿ 1,000ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 1,000ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ಆತ್ಮಹತ್ಯೆನಲ್ಲಿ ಕರ್ನಾಟಕ, ನಾನು ಹೇಳ್ತೀನಿ, ಯುಪಿನಲ್ಲಿ 30 ಕೋಟಿ ಜನಸಂಖ್ಯೆ. ಅಲ್ಲಿ ಸಭಾಪತಿಗಳೇ, ಅವರಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳಬೇಕಾದವ್ರು ನೀವು. ಯುಪಿಗೆ ನಾವು ಕಂಪೇರ್ ಮಾಡ್ತಿಲ್ಲ. ಯುಪಿ ಹತ್ತತ್ರ 30 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತ ರಾಜ್ಯ. ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ನಾವು ರಾಜ್ಯದ ದೇಶದಲ್ಲೇ ನಂಬರ್ 1 ಆಗ್ತೀವಿ ಆತ್ಮಹತ್ಯೆನಲ್ಲಿ. ಗೌರವೋತ್ತರ ಸಂಗತಿ ಅಲ್ಲ. ಅದಕ್ಕೆ ನಾನು
ಈ ಕಾರಣ ನೀವು ಅಂತ ನಾನು ಹೇಳ್ತಿಲ್ಲ, ರೈತರ ಆತ್ಮಹತ್ಯೆ ಕಾರಣ ಅಂತ ನೀವು ಅಂತ ಆರೋಪ ನಂದಲ್ಲ. ಇಂಥ ಸಂದರ್ಭದಲ್ಲಿ ನೀವು 2023ರ ಭಾಷಣದಲ್ಲಿ ಹೇಳಿದ್ರಿ ನಾವು ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ, ಈಗ ಉತ್ತರದಲ್ಲಿ ಹೇಳಿದಿರಿ ನಿಮ್ ಭಾಷಣದಲ್ಲಿ ಒಂದ್ ನಿಮಿಷ ಹೇಳಿಬಿಡಿ, ಆಮೇಲೆ ಉತ್ತರ ಹೇಳಿ. ಒಂದ್ ನಿಮಿಷ ಆಮೇಲೆ ಉತ್ತರ ಹೇಳಿ. ರೈತರ ಪರವಾಗಿದೆ. ಒಂದ್ ನಿಮಿಷ ಯಾವ್ದೋ ಸಾಲ ಒಂದ್ ನಿಮಿಷ ಹೇಳಪ್ಪ ರವಿ. ಒಂದ್ ನಿಮಿಷ ಇರಿ. ರವಿ ಮಾತಾಡಿ. ಈಗ ಇವ್ರ ಭಾಷಣದಲ್ಲಿ ನನ್ನ ಹತ್ರ ಅವ್ರ ಆ ಪ್ರತಿ ನಿಮಗೆ ಕಳಿಸ್ಕೊಡ್ತೀನಿ, ಭಾಷಣ ಮಾಡಿರೋದನ್ನ. ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೀಗ ಏಕ್ದಮ್ ಆಗಿ ಯಾರು ಹೇಳ್ಬೇಡ್ರಿ. ಏ ರವಿ ಸಾವಕಾಶ ಮಾತಾಡೋಣ. ಆಯ್ತು, ಕೊಟ್ಟಿಲ್ಲ. ಪ್ರಶ್ನೆ ಕೇಳ್ತಾರೆ, ಏನ್ ಮಾಡ್ಬೇಕು ಹೇಳ. ರವಿ ಅವರೇ, ನಿಮ್ದು ನಂದು ಹೆಸರು ಒಂದೇನೆ. ಇರ್ಲಿ ಆದ್ರೂ ಯಾಕೆ ಎದ್ದಾಗೆಲ್ಲ ನೀವ್ ಹೇಳ್ತೀರಿ? ಮಾತಾಡ ಮಾರ. ಈಗ ಏಕ್ದಮ್ ಸಾಲ ಮನ್ನಾ ಮಾಡದೇ ಇಲ್ಲ ಅಂತಕ್ಕಂಥದ್ದು ಇನ್ನಷ್ಟು ರೈತರನ್ನ ಆತ್ಮಹತ್ಯೆಗೆ ದುಡಬಹುದು. ಹಾಗೆ ರೀತಿ ಮಾಡಬೇಡಿ. ಸಾಲ ಮನ್ನಾ ಮಾಡುವ ಸಂಬಂಧಿಸಿದಂತೆ ನೀವು ಪರಿಶೀಲನೆ ಮಾಡಬೇಕು ಅಂತ ನನ್ನ ಆಗ್ರಹ ಇದೆ. ಮತ್ತು ಸಾಲ ಏನ್ ಕೊಡ್ತಾ ಇದ್ದೀರಿ, ಹೆಚ್ಚುವರಿಯಾಗಿ ಯಾರ್ಯಾರು ಅರ್ಜಿ ಹಾಕ್ತಾರೆ ಅವರೆಲ್ಲರಿಗೂ ಸಾಲ ಕೊಡುವಂತ ವ್ಯವಸ್ಥೆಯನ್ನ ತರಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಕೇಂದ್ರ ಸರ್ಕಾರ ಮನವಿ ಮಾಡಿ. ಈಗ ಸಭಾಧ್ಯಕ್ಷರೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.